Student, we have learned about dimensional formulae and its applications so far, and now it is time to know the limitations of dimensional analysis. So dimensional analysis ಬಗ್ಗೆ ಏನೇನು ಲಿಮಿಟೇಷನ್ಸ್ ಇದೆ, ಏನೇನು ಅದರ ಡ್ರಾಬ್ಯಾಕ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಸಮಯ ಈಗ. ಸೊ ದ ಫಸ್ಟ್ ಲಿಮಿಟೇಷನ್ ಇಸ್ ದ ಇಕ್ವೇಷನ್ which is dimensionally correct need not be exactly correct. ಆಗಲೇ ನಾವು ಕೆಲವಷ್ಟು ಉದಾಹರಣೆಗಳನ್ನು ನೋಡಿದ್ವಿ. S is equal to ut plus half at square ಅಂತ ಒಂದು ಇಕ್ವೇಷನ್ ತಗೊಂಡು ಅದು ಸರಿಯಾಗಿದೆ ಅನ್ನೋದನ್ನು ಡೈಮೆನ್ಷನಲ್ ಫಾರ್ಮುಲಾದಿಂದ ವೆರಿಫೈ ಮಾಡಿದ್ದಾಯಿತು. ಹಿಂದಿನ ವಿಡಿಯೋಸಲ್ಲಿ ಅದರ ಬಗ್ಗೆ ನೋಡಿದ್ದೀವಿ. ನಾವು S is equal to ut plus half at ಸ್ಕ್ವೇರು ಕರೆಕ್ಟಾಗಿದೆ ಅಂತ ಹೇಳಬೇಕಾದ್ರೆ ಬರೀ ಫಿಸಿಕಲ್ ಕ್ವಾಂಟಿಟೀಸ್ ತಗೊಂಡ್ವಿ, ಆದರೆ ನಾವು ಅಲ್ಲಿರೋ ಕಾನ್ಸ್ಟೆಂಟ್ಸನ್ನು ನಾವು ಪರಿಗಣನೆಗೆ ತಗೊಳ್ಳಿಲ್ಲ. ದಟ್ ಮೀನ್ಸ್ S is equal to ut plus half at ಸ್ಕ್ವೇರ್ ಇರೋದನ್ನು S is equal to 3/2 plus 3/2 at ಸ್ಕ್ವೇರ್ ತಗೊಂಡ್ರೂ ಅದು ಸರಿಯಾಗಿ ಬರುತ್ತೆ ಡೈಮೆನ್ಷನಲ್ಲಿ. S is equal to 5ut plus 10at ಸ್ಕ್ವೇರ್ ಅವಾಗಲೂ ಡೈಮೆನ್ಷನಲ್ಲಿ ಕರೆಕ್ಟಾಗಿ ಬರುತ್ತದು. ಆದರೆ ಆ ಈಕ್ವೇಷನ್ ಕರೆಕ್ಟ್ ಅಂತ ಹೇಳೋಕ್ಕಾಗತ್ತಾ? ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಅದು ತಪ್ಪಾಗಿರುತ್ತೆ. ಸೊ ದ ಫಸ್ಟ್ ಲಿಮಿಟೇಷನ್ ಈಸ್ ದ ಇಕ್ವೇಷನ್ ವಿಚ್ ಈಸ್ ಡೈಮೆನ್ಷನಲಿ ಕರೆಕ್ಟ್ which is dimensionally correct need not be exactly correct, need not be ಇರಲೇಬೇಕು ಅಂತ ಏನಿಲ್ಲ. ದಿಸ್ ಇಸ್ ದ ಫಸ್ಟ್ ಡ್ರಾಬ್ಯಾಕ್. ಸೆಕೆಂಡ್ ಡ್ರಾಬ್ಯಾಕ್ ಏನಿರಬಹುದು? ದ ಸೆಕೆಂಡ್ ಡ್ರಾಬ್ಯಾಕ್ ಈಸ್ ಯು ಕೆನಾಟ್ ಅನಲೈಸ್ ದ ಇಕ್ವೇಷನ್ಸ್ ಡೈಮೆನ್ಷನಲಿ ವಿಚ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ಫಂಡಮೆಂಟಲ್ ಕ್ವಾಂಟಿಟೀಸ್. ನಾವು 7 ಫಂಡಮೆಂಟಲ್ ಕ್ವಾಂಟಿಟಿ ಪ್ಲಸ್ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಕೊಟ್ಟಿದ್ದೀವಿ. ಲೆಂತು, ಟೈಮು, ಮಾಸು, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟು, ಟೆಂಪರೇಚರು, ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸು, ಈ ಥರದ್ದೆಲ್ಲ ನಾವು ಲೂಮಿನಸ್ ಇಂಟೆನ್ಸಿಟಿ, ಈ ಥರದ್ದನ್ನೆಲ್ಲ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಕೆಲವು ಫಿಸಿಕಲ್ ಕ್ವಾಂಟಿಟೀಸು ಈ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಲ್ಲದೆ ಬೇರೆದ್ರ ಮೇಲೂ ಡಿಪೆಂಡ್ ಆಗಿರುವಂಥ ಚಾನ್ಸಸ್ ಇದೆ. And therefore you cannot analyze such equations dimensionally which are not dependent on fundamental quantities. ಹಾಗಾದರೆ ಎರಡನೇ ಡ್ರಾಬ್ಯಾಕ್ ಏನು? The dimensional analysis of the equations which also depends on other physical quantities other than the fundamental quantity
cannot be analyzed ಸೊ ಇದು ಎರಡನೇ. ಮೂರನೇದು, we established the relation between different fundamental quantities applying respective dimensional formulae. ಬೇರೆ ಬೇರೆ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ಉಪಯೋಗಿಸಿ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ ನಡುವೆ we established relation. For example, we established relation for the force, how it is dependent on mass, how it is dependent on acceleration. ನಾವು ಎಕ್ಸಾಂಪಲ್ಸ್ ಕೊಡಬೇಕಾದ್ರೆ ಸೆಂಟ್ರಿಪಿಟಲ್ ಫೋರ್ಸು ಮಾಸ್ ಮೇಲೆ ಯಾವ ಥರ ಡಿಪೆಂಡ್ ಆಗುತ್ತೆ, ವೆಲಾಸಿಟಿ ಮೇಲೆ ಯಾವ ಥರ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ಕೂಡ ಅನಲೈಸ್ ಮಾಡಿದ್ವಿ. ನಾವು ಅನಲೈಸ್ ಮಾಡಬೇಕಾದ್ರೆ ನಮಗೆ ಬಂದಂಥ ಇಕ್ವೇಷನ್ ಯಾವುದು? F is equal to m. F is equal to centripetal force is equal to k into mv square by r. Innೊಂದು, pressure at some depth is k is equal to P is equal to rho g h into k, where k is a constant of proportionality. ಆದರೆ ಇಂಥ ಇಕ್ವೇಷನ್ನಲ್ಲಿ ಕೆ ವ್ಯಾಲ್ಯೂ ಎಷ್ಟು ನಾವು ಕಂಡುಹಿಡಿಯೋಕ್ಕಾಗಿಲ್ಲ. ಅಂದರೆ ದಟ್ ಈಸ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. In the expression relating physical quantities cannot be estimated ಅಂದರೆ ಕೆ ವ್ಯಾಲ್ಯೂ ಎಷ್ಟು ಅನ್ನುವುದನ್ನು ನಮಗೆ ಪಕ್ಕಾ ಹೇಳಕ್ಕೆ ಬರುತ್ತೆ. ಎಷ್ಟು ಅಂತ ಕರೆಕ್ಟಾಗಿ ಬರೋದು. ಇನ್ನು ನಾವು ಎಕ್ಸ್ಪ್ರೆಷನ್ಸ್ ಡಿರೈವ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ವಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಸೆಂಟ್ರಿಪಿಟಲ್ ಫೋರ್ಸ್ when we wrote that the centripetal force depends on the mass exponent of x, v exponent of y and r exponent of z, and we came to know the values of x, y and z by applying dimensional formula to each term. ಇವೆಲ್ಲ ಬರೀ ಪ್ರಾಡಕ್ಟ್ ಇದೆ. m v ಸ್ಕ್ವೇರ್ ಬೈ r, r ಬೈ r ಅಂತಂದರೆ ಕೋಶಂಟ್ ಇದೆಯಲ್ಲ ಅಂತ ಅನ್ಕೋಬಾರ್ದು. ಅದು ಪ್ರಾಡಕ್ಟ್ ಆಫ್ r ಪವರ್ -1 ಆಗ್ಬೋದು. ಅಂದರೆ ನಾವು ಪ್ರಾಡಕ್ಟ್ ಇದ್ದರೆ ಮಾತ್ರ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ನಡುವೆ ರಿಲೇಷನ್ಸ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಅದೇ ಸಮ್ ಅಥವಾ ಡಿಫರೆನ್ಸ್ ಬಂದರೆ, ಪ್ಲಸ್ ಬಂದರೆ, ಆಗ ನಾವು ರಿಲೇಷನನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಆಗೋದಿಲ್ಲ. ಮೀನ್ಸ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಡೈಮೆನ್ಷನಲ್ ಅನಾಲಿಸಿಸಿಂದ ನಾವು ಡಿರೈವ್ ಮಾಡೋಕ್ಕೆ ಬರಲ್ಲ, ಆದರೆ ಸರಿ ಇದೆಯೋ ಇಲ್ವೋ ಡೈಮೆನ್ಷನಲ್ಲಿ ಅಂತ ಕಂಡುಹಿಡಿಬೋದು ಅಷ್ಟೇ, ಆದರೆ ಡಿರೈವ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ದ ರಿಲೇಷನ್ ಬಿಟ್ವೀನ್ the physical quantities which involve sum or difference cannot be established. So you know that limitations of
ವಾಟ್ ಯು ಕಾಲ್ ದ ಡೈಮೆನ್ಷನಲ್ ಅನಾಲಿಸಿಸ್. ಇಲ್ಲಿಗೆ ಡೈಮೆನ್ಷನಲ್ ಅನಾಲಿಸಿಸ್ ಬಗ್ಗೆ ಇರುವಂಥ ಎಲ್ಲ ಕಾನ್ಸೆಪ್ಟನ್ನು ನೀವು ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಂಡಂಗಾಯಿತು. ಈಗ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೋಬೇಕು. ಎರರ್ಸ್ ಅಂಡ್ ಸಿಗ್ನಿಫಿಕೆಂಟ್ ಫಿಗರ್ಸ್. Errors and significant figures. You see, physics is a science of measurement. Measurement illade physics illa. In fact, every physical quantity involves measurement. ಅಳತೆಗಳು ಸಹಜವಾಗಿ ಇದ್ದೇ ಇರುತ್ತೆ. But while you measure something, you may incur some errors. ಒಂದಷ್ಟು ತಪ್ಪುಗಳಾಗೋದು ಸಹಜ. So what are the errors that you incur? How to minimize the errors? Or if certain measurements are given, if 2 or 3 sets of measurement are given, ಯಾವುದೋ ಒಂದು ಕ್ವಾಂಟಿಟಿ ಅಳಿಯೋಕ್ಕೋಸ್ಕರ 2-3 ಸೆಟ್ ಮೆಷರ್ಮೆಂಟ್ಸ್ ಕೊಟ್ಬಿಟ್ಟಿರ್ತಾರೆ. ಅದರೊಳಗೆ ರಿಲೇಯಬಲ್ ನಂಬಿಕಸ್ಥವಾದಂಥ ಮೆಷರ್ಮೆಂಟ್ ಯಾವುದು, ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು, ಯಾವುದರೊಳಗೆ ಹೆಚ್ಚು ತಪ್ಪಿದೆ, ಯಾವುದರೊಳಗೆ ಕಡಿಮೆ ತಪ್ಪಿದೆ, ಈ ಥರದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಚಾಪ್ಟರು ಎರರ್ಸ್ ಅಂಡ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ. ಸೊ ಎರರ್ಸ್ ಆರ್ ಕಾಮನ್ ಇನ್ ಎವರಿ ಮೆಷರ್ಮೆಂಟ್. ನೋ ಮೆಷರ್ಮೆಂಟ್ ಈಸ್ ಅಬ್ಸಲ್ಯೂಟ್. ಯಾವುದೇ ಮಾಪನ ಅಥವಾ ಅಳತೆ ಅದು ಪರ್ಫೆಕ್ಟ್ 100% ಕರೆಕ್ಟ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ದ ಎರರ್ಸ್ ಮೇ ಬಿ ಡ್ಯೂ ಟು ಡಿಫರೆಂಟ್ ರೀಸನ್ಸ್. ಎರರ್ಸು ಬೇರೆ ಬೇರೆ ಕಾರಣಕ್ಕಿರಬಹುದು. ಸೊ ದೇರ್ ಮೈಟ್ ಬಿ ಸಮ್ ಪರ್ಸನಲ್ ಎರರ್ಸ್, ದೇರ್ ಮೈಟ್ ಬಿ ಸಮ್ ಇನ್ಸ್ಟ್ರೂಮೆಂಟಲ್ ಎರರ್ಸ್. ಪರ್ಸನಲ್ ಎರರ್ಸ್ ವ್ಯಕ್ತಿಯ ತಪ್ಪಿನಿಂದ ಆಗುವಂತಹ ಮೆಷರ್ಮೆಂಟ್ನಲ್ಲಿ ವ್ಯತ್ಯಾಸಗಳು ಇರುತ್ತವೆ. ಫಾರ್ ಎಕ್ಸಾಂಪಲ್, ಯು ನೀಡ್ ಟು ಮೆಷರ್ ಸಮಥಿಂಗ್ ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್. ಯಾವುದೋ ಒಂದು ಸಾಧನವನ್ನು ಉಪಯೋಗಿಸಿ ನೀವು ಯಾವುದೋ ಮೆಷರ್ಮೆಂಟ್ ಮಾಡಬೇಕಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇಫ್ ಯು ಡೋಂಟ್ ಹ್ಯಾವ್ any idea about how to measure using the instrument, or if you lack the knowledge about the instrument itself, ಆ ಇನ್ಸ್ಟ್ರೂಮೆಂಟ್ ಏನು, ಆ ಇನ್ಸ್ಟ್ರೂಮೆಂಟನ್ನು ಬೇಸಿಕ್ ಆಗಿ ಹೇಗೆ ಉಪಯೋಗಿಸಬೇಕು ಅನ್ನುವ ಜ್ಞಾನವೇ ಇಲ್ಲದೆ ಇದ್ದಾಗ ದೇರ್ ಆರ್ ಪಾಸಿಬಿಲಿಟಿ ಏನು, ದೇರ್ ವಿಲ್ ಬಿ ಎರರ್ಸ್ incurred in your measurement. And also, say you know about the instrument, ನಿಮಗೆ ಇನ್ಸ್ಟ್ರೂಮೆಂಟ್ ಬಗ್ಗೆ ಎಲ್ಲ ಗೊತ್ತಿದೆ, ಅದನ್ನು ಹೇಗೆ ಆಪರೇಟ್ ಮಾಡಬೇಕಂತ ಗೊತ್ತಿದೆ, ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿದೆ. ಬಟ್ there is a defect in the instrument itself. ಯಾವುದೋ ಒಂದು ಇನ್ಸ್ಟ್ರೂಮೆಂಟಲ್ಲಿ ಸ್ಪ್ರಿಂಗ್ ಉಪಯೋಗಿಸ್ತಾ ಇದ್ದಾರೆ, ಸ್ಪ್ರಿಂಗು ತುಕ್ಕು ಹಿಡಿದ್ಬಿಟ್ಟಿದೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ದೆನ್ ನ್ಯಾಚುರಲಿ ದ ಮೆಷರ್ಮೆಂಟ್ ದಟ್ ಯು ಡೂ ವಿಲ್ ಇನ್ಕರ್ ಎ ಎರರ್ ಆ್ಯಂಡ್ ವಿ ಬಿಲೀವ್ ದ ಇನ್ಸ್ಟ್ರೂಮೆಂಟ್. 15 ಸೆಂಟಿಮೀಟರ್ ಉದ್ದದ ಸ್ಕೇಲ್ ತಗೊಂಡು ಅದರೊಳಗೆ 10 ಸೆಂಟಿಮೀಟರ್ ಉದ್ದದ ಲೈನ್ ಹಾಕಪ್ಪ ಅಂತಂದರೆ ನಾವು ಸ್ಕೇಲ್ನ ನಂಬಿರ್ತೀವಿ. ಆ ಸ್ಕೇಲಲ್ಲಿ ಇರುವಂಥ ಮಾರ್ಕಿಂಗ್ ಕರೆಕ್ಟಾಗೇ ಇದೆ ಅಂತ ನಮಗೇನು ಮಾಹಿತಿ ಇಲ್ಲ. ಸೊ ದ ಕಂಪನಿ ವಿಚ್ ಹ್ಯಾಸ್ ಮ್ಯಾನುಫ್ಯಾಕ್ಚರ್ಡ್ ದ ಸ್ಕೇಲ್ itself might have marked the measurements wrongly over it. ಅದರ ಮೇಲೆ ತಪ್ಪು ಮಾರ್ಕಿಂಗ್ ಇರ್ಬೋದು. ಸೊ ಹಾಗಾಗಿ
ನಾವು ಮೆಷರ್ಮೆಂಟ್ ಮಾಡಿರೋದು ಎಲ್ಲ ನಮ್ಮ ಕೈನಲ್ಲೇ ಇದೆ ಅಂತ ಇಲ್ಲ. ಆರ್ ಈವನ್ ಇಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಗುಡ್ ಆ್ಯಂಡ್ ಈವನ್ ಇಫ್ ಯು ಆರ್ having good knowledge about the instrument and how to measure using the instrument, you may have some physical deficiencies like no proper sight, ಕಣ್ಣಿನಲ್ಲಿ ದೋಷ ಇರಬಹುದು, ಅಥವಾ ಮೆಷರ್ ಮಾಡಬೇಕಾದ್ರೆ ನಿಂತ್ಕೊಂಡು ನೋಡುವಂಥ ರೀತಿಯಲ್ಲಿ ತಪ್ಪಿರಬಹುದು. ಈ ಥರದ ಅನೇಕ ತಪ್ಪುಗಳು ನಮ್ಮ ಮೆಷರ್ಮೆಂಟಲ್ಲಿ ಆಗುತ್ತೆ. ಇದಲ್ಲದೆ ನಮ್ಮ ಕೈಮೀರಿ ಹೋಗುವಂಥ ತಪ್ಪುಗಳು ಕೆಲವಿದ್ದಾವೆ. ಫಾರ್ ಎಕ್ಸಾಂಪಲ್, ಯು ಆರ್ ಮೆಷರಿಂಗ್ ದ ಲೆಂತ್ ಆಫ್ ಸೇ ಎ ಮೀಟರ್ ಸ್ಕೇಲ್ ಮೇಡ್ ಆಫ್ ಸ್ಟೀಲ್. ಉಕ್ಕಿನಿಂದ ಮಾಡುವಂಥ 1 ಮೀಟರ್ ಸ್ಕೇಲ್ನ 1 ಮೀಟರ್ ಉದ್ದದ ಯಾವುದೋ ಒಂದು ವಸ್ತುವನ್ನು ನೀವು ಮೆಷರ್ ಮಾಡ್ತಾ ಇದ್ದೀರ, ಸ್ಟೀಲಿಂದ ಮಾಡಿದ್ದಾರೆ. ಬೇಸಿಗೆಗಾಲದಲ್ಲಿ ಡ್ಯೂರಿಂಗ್ ಹಾಟ್ ಸಮ್ಮರ್, ಯು ಆಲ್ ನೋ ದಟ್ ದಿಸ್ ಗೆಟ್ಸ್ ಹೀಟೆಡ್ ಅಪ್. ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ವಿಲ್ ಮೇಕ್ ಇಟ್ ಎಕ್ಸ್ಪ್ಯಾಂಡ್. ಸ್ವಲ್ಪ ಉದ್ದ ಆಗುತ್ತದು. ನೀವು ಅವತ್ತಿನ ದಿವಸ ಮೆಷರ್ ಮಾಡಿದ್ರೆ ನಿಮ್ಮ ಯಾವುದು ಮೆಷರ್ಮೆಂಟ್ ಮಾಡಿದ್ದೀರಾ 1 ಮೀಟರ್ ಲೆಂತು ಅದು ಬೇರೆ ಆಗ್ಬೋದು, ಸ್ವಲ್ಪ ಉದ್ದ ಆಗ್ಬೋದು, 4-5 ಮಿಲಿಮೀಟರ್ ಜಾಸ್ತಿ ತೋರಿಸ್ಬೋದು. ಆ್ಯಂಡ್ ಇಫ್ ಯು ಮೆಷರ್ ದ ಲೆಂತ್ ಆಫ್ ದ ಸೇಮ್ ಡ್ಯೂರಿಂಗ್ ವಿಂಟರ್ ಸೀಸನ್, ದ ಸ್ಟೀಲ್ ಬಾರ್ ದಟ್ ಯು ಆರ್ ಮೆಷರಿಂಗ್ will have contracted due to the decrease in the atmospheric temperature. So ಅವತ್ತಿನ ದಿವಸ ಕಾಂಟ್ರಾಕ್ಟ್ ಆಗಿರುತ್ತೆ, ಸಂಕುಚಿತವಾಗಿರುತ್ತೆ. ಅವತ್ತಿನ ದಿವಸ ಮೆಷರ್ ಮಾಡಿದ್ರೆ ಅದರ ಲೆಂತು 1 ಮೀಟರ್ಗಿಂತ ಕಡಿಮೆನೂ ಬರಬಹುದು. ಈ ಎರರ್ ನಮ್ಮ ಕೈನಲ್ಲಿಲ್ಲ. ದೇ ಆರ್ ನಾಟ್ ಫೋರ್ಸೀನ್ ಎರರ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಅನ್ಅವಾಯ್ಡಬಲ್. ಅದನ್ನು ನಿಯಂತ್ರಣ ಮಾಡೋದು ನಮ್ಮ ಕೈಲಿಲ್ಲ. ಬಿಸಿಲನ್ನು ನಾವು ಹೇಗೆ ನಿಯಂತ್ರಣ ಮಾಡಬೇಕು? ವಾತಾವರಣದಲ್ಲಿ ಹೆಚ್ಚಾಗುವಂಥ ಉಷ್ಣಾಂಶದ ಟೆಂಪರೇಚರ್ ರೈಸ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಚಳಿಗಾಲವನ್ನು ತಡೆಯೋದು ನಮ್ಮ ಕಂಟ್ರೋಲ್ನಲ್ಲಿಲ್ಲ. ನಾಟ್ ಫೋರ್ಸೀನ್. ಇದು ಇದೇ ಥರ ಆಗುತ್ತೆ ಅಂತ ನಮಗೇನು ಗೊತ್ತಾಗಲ್ಲ. ಬಟ್ even then we measure, we write down the reading at the time of our measurement. ನಾವು ಆ ಟೈಮ್ ಆಫ್ ದ ಮೆಷರ್ಮೆಂಟಲ್ಲಿ ಏನಿದೆಯೋ ಆ ರೀಡಿಂಗ್ ಬರ್ಕೊಂಡು ಮುಗಿಸ್ತೀವಿ. ಸೊ ಹಾಗಾಗಿ ಯು ಕೆನಾಟ್ ಸೇ ಎನಿ ಮೆಷರ್ಮೆಂಟ್ ಈಸ್ ಅಬ್ಸಲ್ಯೂಟ್. ನಾವು ಮಾಡಿರೋ ಮೆಷರ್ಮೆಂಟು 100% ಕರೆಕ್ಟ್ ಆಗಿದೆ, ತಪ್ಪೇ ಇಲ್ಲ ಅನ್ನೋದನ್ನು ಹೇಳಕ್ಕೆ ಬರಲ್ಲ. So, every measurement is relative. ರಿಲೇಟಿವ್ ಅಂದರೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಯಾವುದೋ ಮೆಷರ್ಮೆಂಟ್ ಮಾಡಿಕೊಂಡು ಇದೇ ಊರಿನಲ್ಲಿ ಅದನ್ನು ಬೇರೆ ಊರಿಗೆ ತೊಗೊಂಡು ಹೋದರೆ ಆ ಮೆಷರ್ಮೆಂಟು ಚೇಂಜ್ ಆಗ್ಬೋದು ಡ್ಯೂ ಟು ದ ಕ್ಲೈಮೆಟಿಕ್ ಆ್ಯಂಡ್ ಅದರ್ ಕಂಡೀಷನ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಸಿಟಿ ಆರ್ ಪ್ಲೇಸ್ ಆರ್ ವಾಟ್ ಎವರ್ ಯು ಕಾಲ್. ಹೀಗೆ ಮೆಷರ್ಮೆಂಟ್ಸಲ್ಲಿ ತಪ್ಪುಗಳಿರುತ್ತೆ. ಆ ಥರ ತಪ್ಪುಗಳು ಏನೇನಾಗಬಹುದು, ಮತ್ತು ಅದನ್ನು ಸರಿಪಡಿಸೋಕ್ಕೆ ಆಗದೇ ಇರೋವಂಥ ಎರರ್ಸು ಕೆಲವಿರ್ತವೆ. ಅದನ್ನು ಹೇಗೆ ಅವಾಯ್ಡ್ ಮಾಡಬಹುದು ಅನ್ನೋದನ್ನು ಈ ಚಾಪ್ಟರ್ ಕರಿತೀವಿ. ಮತ್ತು ಸಿಗ್ನಿಫಿಕೆಂಟ್ ಫಿಗರ್ಸ್, ಒಂದು ಮೆಷರ್ಮೆಂಟಲ್ಲಿ ಯಾವ ಯಾವ ಸಂಖ್ಯೆಗಳನ್ನು ನಂಬಬೇಕು ಮತ್ತು ಯಾವ ಸಂಖ್ಯೆಗಳನ್ನು ನಂಬಬಾರದು, ಯಾವ್ಯಾವ ಸಂಖ್ಯೆ ಗ್ಯಾರಂಟೀಡ್, ಯಾವ್ಯಾವ ಸಂಖ್ಯೆ ಗ್ಯಾರಂಟೀಡ್ ಅಲ್ಲ ಅನ್ನೋದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರೀತಾರೆ. ಸೊ ಅದನ್ನು ಈ ಚಾಪ್ಟರ್ಲಿ ನಾವು ಕಲಿಬೇಕು.
ಅದನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ.